ರಾಜ್ಯಪಾಲರಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಘನತೆವೆತ್ತ ರಾಜ್ಯಪಾಲರಿಂದ ನಾವು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. MB ಪಾಟೀಲ್ ಹೇಳಿರುವ ಮಾತಿದು. ಕ್ಯಾಬಿನೆಟ್ನಲ್ಲಿ ಆದಂತಹ ನಿರ್ಣಯ, ಅದನ್ನು ನಾವು ರಾಜ್ಯಪಾಲರಿಗೆ ಕಳಿಸಿದ್ವಿ. ಸಾಮಾಜಿಕ ಕಾರ್ಯಕರ್ತ ಅಬ್ರಾಹಂ ಒಂದು ವಿವರ ಕೊಡ್ತಾರೆ. ಅದಾದಮೇಲೆ CS ಖುದ್ದಾಗಿ ರಾಜ್ಯಪಾಲರಿಗೆ ಎಲ್ಲ ವಿವರಗಳನ್ನು ಕೊಡ್ತಾರೆ. ತರಾತುರಿ ಮೇಲೆ ಇಂಥ ತರಾತುರಿಗಳ ಬಗ್ಗೆ ಸಂಶಯ ಇತ್ತು ನಮಗೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬನ್ನಿ MB ಪಾಟೀಲ್ ಏನು ಹೇಳಿದ್ರು ನೋಡೋಣ. ರಾಜ್ಯಪಾಲರಿಂದ ಇದನ್ನ ನಾವು ಅಪೇಕ್ಷೆ ಮಾಡಿರಲಿಲ್ಲ. ಯಾಕಂದ್ರೆ ಅವತ್ತೇನು TJ ಅಬ್ರಾಹಿಂ ಅವರು ಅರ್ಜಿ ಕೊಡ್ತಾರೆ 11:30 ಗಂಟೆಗೆ, ಸಾಯಂಕಾಲ 5:30ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಖುದ್ದಾಗಿ ಹಿಂದೆ ಒಂದು ಮಾಹಿತಿ ಕೇಳಿದ ಸಂದರ್ಭಕ್ಕೆ ಅನುಗುಣವಾಗಿ ಒಂದು ಡಿಟೇಲ್ ರಿಪೋರ್ಟ್ ಅನ್ನು ಕೂಡ ಕೊಡ್ತಾರೆ. ತದನಂತರ ನಾವು ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿ ಸುದೀರ್ಘವಾದಂತ ಒಂದು ಉತ್ತರವನ್ನ ಘನತೆವೆತ್ತ ರಾಜ್ಯಪಾಲರಿಗೆ ಕೊಟ್ಟಿದ್ವಿ. ಅದೇ ದಿವಸ ಯಾವತ್ತು TJ ಅಬ್ರಾಹಿಂ ಅವರು ಅರ್ಜಿ ಕೊಡ್ತಾರೆ 11:30ಗೆ, ಸಾಯಂಕಾಲ 5:00ಗೆ ಮುಖ್ಯ ಕಾರ್ಯದರ್ಶಿಗಳು ಖುದ್ದಾಗಿ ಹೋಗಿ ರಿಪ್ಲೈ ಅನ್ನು ಕೊಡ್ತಾರೆ. ರಾತ್ರಿ 10:00ಗೆ ಘನತೆವೆತ್ತ ರಾಜ್ಯಪಾಲರು ನೋಟಿಸ್ ಅನ್ನ ಕೊಡ್ತಾರೆ. ಈ ತರಾತುರಿ ಮೇಲೆ ಇವತ್ತು ಸಹ ನಮಗೆ ಸಂಶಯ ಇತ್ತು, ಎಲ್ಲರಿಗೂ ಸಂಶಯ ಇತ್ತು, ರಾಜ್ಯ ಜನತೆಗೆ. ಅದೇ ಹಿಂದೆ ಜೊಲ್ಲೆ ಅವರು ಇನ್ನಿತರ ಸಚಿವರ ಮೇಲೂ ಕೂಡ ಪ್ರಾಸಿಕ್ಯೂಷನ್ಸ್ಗೆ ಇವತ್ತು ಘನತೆವೆತ್ತ ರಾಜ್ಯಪಾಲರ ಮುಂದಿತ್ತು. ಅಷ್ಟೇ ಯಾಕೆ ಇತ್ತೀಚೆಗೆ ಕುಮಾರಸ್ವಾಮಿ ಅವರ ಮೇಲೆ ಮಾಜಿ ಮುಖ್ಯಮಂತ್ರಿಗಳು, ಇಂದು ಕೇಂದ್ರ ಸಚಿವರು, ಅವ್ರ ಮೇಲೆ ಕಳೆದ 8-9 ತಿಂಗಳಿಂದ ಇವತ್ತು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಅವ್ರ ಮುಂದೆ ಪೆಂಡಿಂಗ್ ಇದೆ. ಸೊ 8-9 ತಿಂಗಳದು ರಾಜ್ಯಪಾಲರಿಗೆ ಜರೂರಿ ಅನಿಸ್ಲಿಲ್ಲ. ಜೊಲ್ಲೆ ಅವ್ರ ಮೇಲೆ ಇನ್ನಿತರ ಸಚಿವರ ಮೇಲೆ ಇರುವಂತದ್ದು ಜರೂರಿ ಅನಿಸ್ಲಿಲ್ಲ. ಅದೇ ದಿವಸ 11:00 ಕೊಟ್ಟು ರಾತ್ರಿ 10:00ಗೆ ತರಾತುರಿಯಲ್ಲಿ ಕೊಡ್ತಾರಂದ್ರೆ ಇದು ಘನತೆವೆತ್ತ ರಾಜ್ಯಪಾಲರು ಏನಿದೆ, ಈಗ ಈ BJP ನೇತೃತ್ವದ ಕೇಂದ್ರ ಸರ್ಕಾರ ಯಾವ ರೀತಿ ವೆಸ್ಟ್ ಬೆಂಗಾಲ್ನಲ್ಲಿ ಮಾಡಿದೆ, ಯಾವ ರೀತಿ ಡೆಲ್ಲಿಯಲ್ಲಿ ಮಾಡಿದೆ, ಯಾವ ರೀತಿ ತಮಿಳುನಾಡುವಲ್ಲಿ ಮಾಡಿದೆ, ಇನ್ನಿತರ ರಾಜ್ಯಗಳು ಮಾಡಿದೆ, ಅದನ್ನ ನಮ್ಮ ರಾಜ್ಯದಲ್ಲೂ ಕೂಡ ಘನತೆವೆತ್ತ ರಾಜ್ಯಪಾಲರ ಮುಖಾಂತರ ಇಂಥ ಒಂದು ಕೆಟ್ಟ ಸಂಪ್ರದಾಯವನ್ನ ಹಾಕಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ನಾವು ಹೇಳ್ತೀವಿ ಅಷ್ಟೇ, ಇದರಲ್ಲಿ ಮುಖ್ಯಮಂತ್ರಿಗಳದು ಏನೂ ಇವತ್ತಿನ ದಿವಸ ಪಾಲ ಇಲ್ಲ. ರಾಜ್ಯಪಾಲ ಯಾಕೋ ತರಾತುರಿನಲ್ಲಿ ಇದೆಲ್ಲ ಆಗ್ತಿರೋದು ನೋಡಿದ್ರೆ ನಮ್ಗೆ ಅನುಮಾನ ಇತ್ತು. ಹೀಗಾಗಿ ಏನು ಅಂದರೆ ನಮ್ಗೆ ಎಲ್ಲೋ ಒಂದು ಕಡೆ ಅನುಮಾನ ಕಾಡ್ತಾ ಇತ್ತು ಅನ್ನುವಂಥ ಮಾತನ್ನು MB ಪಾಟೀಲ್ ಹೇಳ್ತಾರೆ. ಘನತೆವೆತ್ತ ರಾಜ್ಯಪಾಲರಿಂದ ನಾವು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅನ್ನುವಂಥದ್ದು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿದ್ದಾರೆ, ಬನ್ನಿ ಏನು ಹೇಳಿದ್ರು ನೋಡೋಣ. ರಾಜಕೀಯ ಪಿತೂರಿ ಇದೆ, ರಾಜಕೀಯ ಅಜೆಂಡಾ ಇದೆ. ಸೊ ನಾವು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡುವಂಥ ಪ್ರಮೇಯ ಇಲ್ಲ, ಅವರು ಕೊಡೋದೂ ಇಲ್ಲ. ರಾಜಕೀಯವಾಗಿ ಅವರು ಪಿತೂರಿ ನಡೆಸಿದ್ದಾರೆ, ರಾಜಕೀಯವಾಗಿ ನಾವು ಉತ್ತರವನ್ನು ಕೊಡ್ತೀವಿ. ತುರ್ತು ಸಚಿವ ಸಂಪುಟ ಸಭೆ ಅಂತ ಈಗ ಫೋನ್ ಬಂದಿದೆ, 5 ಗಂಟೆ ಅಂತ ಹೇಳಿದ್ದಾರೆ. ಬಟ್ ನಾನು ಫೋನ್ ಮಾಡಿ ಮಾತಾಡ್ತೀನಿ, ಬಹುಶಃ ಕರೆದಿರ್ತಾರೆ. ಇವತ್ತು ಬೆಳಗ್ಗೆ ನಾನು ಬಂದಿರೋದ್ರಿಂದ ಹೋಗಲಿಕ್ಕೆ ಆಗೋದಿಲ್ಲ, ಬಟ್ ನಾನು ಮಾತಾಡ್ತೀನಿ. ಇಡೀ ಜಗ ಜಾಹೀರಾತಿದು, ಇಡೀ ಭಾರತ ದೇಶದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಾ ಯಾವ ರೀತಿ ತಮಿಳುನಾಡದವ್ರಿಗೆ ತೊಂದರೆ ಕೊಟ್ಟರು, ಯಾವ ರೀತಿ ಮಮತಾ ಬ್ಯಾನರ್ಜಿ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಯಾವ ರೀತಿ ಜಾರ್ಖಂಡ್ದವ್ರಿಗಾಯಿತು, ಯಾವ ರೀತಿ ಇನ್ನೂವರೆಗೂ ಡೆಲ್ಲಿ ಮುಖ್ಯಮಂತ್ರಿಗಳು ಯಾವ ರೀತಿ ಇನ್ನೂ ಜೈಲಿನಲ್ಲೇ ಇದ್ದಾರೆ. ಸೊ BJP ಇಲ್ಲ ಅಂತಂದರೆ ಅವರು ಎಲ್ಲರಿಗೂ ಈ ರೀತಿ ತ್ರಾಸ ಕೊಡ. BJPಯೇತರ ರಾಜ್ಯಗಳಲ್ಲಿ ಈ ರೀತಿ ದುರುಪಯೋಗಗಳನ್ನು ಪಡಿಸ್ಕೊಳ್ತಾ ಇದ್ದಾರೆ. ಜ್ಯುರಿಡಿಕ್ಷನರಿನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ED, ಇನ್ಕಮ್ ಟ್ಯಾಕ್ಸು, ಪ್ರತಿಯೊಂದು ಈ ಸರ್ಕಾರಿ ಸೌಮ್ಯದ ಏನೇನು ಇವಿದಾವೆ ಇವನ್ನೆಲ್ಲನೂ ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸಂಜೆ ತುರ್ತು ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ, ನೋಡಬೇಕು, ಅದಕ್ಕೂ ಕೂಡ ನಾವು ಹೋಗ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಇದರ ಹಿಂದೊಂದು ಷಡ್ಯಂತ್ರ ಇದೆ ಅನ್ನುವಂಥ ಮಾತನ್ನು ಮಂತ್ರಿಗಳು ಹೇಳ್ತಾ ಇದ್ದಾರೆ. ಇನ್ನು ದಿನೇಶ್ ಗುಂಡೂರಾವ್ ಇದಕ್ಕೆ ಸಂಬಂಧಪಟ್ಟಂಗೆ ಕಿಡಿಕಾರಿದ್ದಾರೆ. ಇದು ಷಡ್ಯಂತ್ರ, ಈ ರೀತಿ ಷಡ್ಯಂತ್ರವನ್ನು ಹೆಣಿತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಮೊದಲೇ ಗೊತ್ತಿತ್ತು. ಸಂವಿಧಾನ ಹುದ್ದೆಯ ಸರ್ವನಾಶ ಆಗ್ತಾ ಇದೆ ಅನ್ಲಿಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾ ಅಂತ ಕೇಳ್ತಾರೆ ದಿನೇಶ್. ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಅಂತ ನಮಗೆ ಮೊದಲೇ ಗೊತ್ತಿರುವಂಥ ವಿಷಯ. ಕೇಂದ್ರದ ಮೋದಿ ಸರ್ಕಾರ ಇವತ್ತು ಎಲ್ಲ ಸಂವಿಧಾನ ಹುದ್ದೆಗಳನ್ನು ಸರ್ವನಾಶ ಮಾಡೋದಕ್ಕೆ ಹೊರಟಿರುವಂಥದ್ದು ಈ ದೇಶದಲ್ಲಿ ಎಲ್ಲ ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥ ನಾವು ನೋಡಿದ್ದೀವಿ. ED, IT, CBI ಮತ್ತು ಈ ಎಲ್ಲ
ಈ ಬೇರೆ ಬೇರೆ ಸಂಸ್ಥೆಗಳು, ರಾಜ್ಯಪಾಲರ ಕಚೇರಿ, ಅದು ರಾಜಕೀಯ ಕಚೇರಿ. ರಾಜ್ಯಪಾಲರ ಕಚೇರಿ ಇವತ್ತು BJPಯ ಒಂದು ದುರ್ಬಳಕೆಗೆ ಉಪಯೋಗಿಸ್ತಾ ಇರುವಂಥ ಕಚೇರಿ. ಯಾವುದೇ ಒಂದು ತಪ್ಪು CM ಅವ್ರು ಮಾಡಿಲ್ಲ. ಅವರ ಒಂದು ವಿಚಾರ ನೋಡಿದ್ರೆ, ಆ ಒಂದು ಜಾಗದ ವಿಚಾರ ನೋಡಿದ್ರೆ ಎಲ್ಲೂ ಕೂಡ ತಪ್ಪು ಮಾಡಿಲ್ಲ. ಆದರೂ ಈ ಗವರ್ನರು ಸ್ಯಾಂಕ್ಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ಒಂದು ಕೆಳಮಟ್ಟಕ್ಕೆ ಈ ಗವರ್ನರ್ ಇಳಿದಿದ್ದಾರೆ ಅಂತ ಇದೇ ತೋರಿಸ್ತಾ ಇದೆ. ಮತ್ತು ಕೇಂದ್ರ ಸರ್ಕಾರಕ್ಕಿಂತ BJP ಕೈಗೊಂಬೆ ಆಗಿದ್ದಾರೆ. ಸೊ ಇದು ನಾವು ಕಾನೂನಿನ ಹೋರಾಟ ನಾವು ಮಾಡ್ತೀವಿ. ಅದ್ರ ಬಗ್ಗೆ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅದು ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿಯನ್ನು ಈಗಾಗಲೇ ಮೊನ್ನೆ ಮೈಸೂರಿನಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ಅವರು ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ, ಆಯಿತಾ. ಇಂಥ ಒಂದು ಷಡ್ಯಂತ್ರಗಳು, ಈ ಕೀಳಮಟ್ಟದ ನೀಚ ರಾಜಕಾರಣ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲೇ ಮಾಡ್ತಾ ಇದೆ. ಮೊನ್ನೆ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅವ್ರ ಪಾಠ ಕಲ್ತಿದ್ದಾರೆ ಅಂತ ನಾವು ಅವ್ರಿಗೆ ಕಲ್ತಿರ್ಬೋದು ಅಂತ ನಾವು ಅಂದ್ಕೊಂಡಿದ್ದು. ಆದರೆ ಅವರ ದುರ್ನಡೆ ಇನ್ನೂ ಕೂಡ ಮುಂದೆನೇ ಸಾಗ್ತಾ ಇದೆ. ಜನ ಇವತ್ತಿನ ದಿವಸ ತಕ್ಕ ಉತ್ತರ ಕೊಡ್ತಾರೆ. ಒಬ್ಬ ಚುನಾಯಿತ ಮುಖ್ಯಮಂತ್ರಿನ, ಒಂದು ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು. ಹೇಗಾದರೆ ಮಾಡಿ ಅವರಿಗೆ ಅಪಮಾನ, ಅವಮಾನ, ಅಗೌರವ ಸೂಚಿಸಬೇಕು. ಈ ಒಂದು ಕೇಸ್ನಲ್ಲಿ ಏನೂ ಆಗೋದಿಲ್ಲ. ನಾವು ಕಾನೂನಿನ ಹೋರಾಟ ಮಾಡ್ತೀವಿ. ಮತ್ತು ಈ ಕೀಳಮಟ್ಟದ ಭಾರತೀಯ ಜನತಾ ಪಾರ್ಟಿಯ RSSನ ರಾಜಕಾರಣ ಇದೆಲ್ಲ, ಇದು ದೇಶದಿಂದ ಹೋಗಲಾಡಿಸ್ಬೇಕು. ಇದು ಇವತ್ತಿನ ದಿವಸ ಜನನೂ ಕೂಡ ತಕ್ಕ ಉತ್ತರ ಕೊಡ್ತಾರೆ.